ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಬಹಳ ದಿನಗಳ ಕಾಯುವಿಕೆ ಇಲ್ಲಿಗೆ ಮುಕ್ತಾಯ ಆಗಿದೆ. ಕರ್ನಾಟಕ ಪೊಲೀಸ್ ಇಲಾಖೆಯ 2026ರ ನೇಮಕಾತಿ ಆರಂಭ ಆಗಿದೆ. ಸುಮಾರು 4,000 9 ಹುದ್ದೆ ಕಡಿಮೆ 4,000 ಹುದ್ದೆಗಳಿಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಆಗಿದೆ. ಆದರೆ ಇದು ಇಲ್ಲಿ ಮುಗಿದಿದ್ದಲ್ಲ, ಇನ್ನು ರಿಸರ್ವ್ RPCಗಳು, ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಅಂತ ಇರುತ್ತೆ, ಆ್ಯಂಡ್ KSRPಗಳೆಲ್ಲ ಇರುತ್ತೆ. ಅಲ್ಲಿಗೆಲ್ಲ ಹುದ್ದೆಗಳ ನೇಮಕಾತಿ ಇನ್ನೊಂದು 3-4 ಸಾವಿರ ಎಕ್ಸ್ಪೆಕ್ಟ್, ಒಂದು 8,000ವರೆಗೂ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯ ಪರ್ವ ಈಗ ಆರಂಭ ಆಗಿದೆ ಹೊಸ ಸರ್ಕಾರದಲ್ಲಿ. ಸ್ನೇಹಿತರೆ, ಈ ರಿಲೇಟೆಡ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ 4,000 ಅಂತಂದರೆ ಐ ಎಕ್ಸ್ಪೆಕ್ಟ್ ಒಂದು 2 ಲಕ್ಷದ ದಾಟಿಕೊಂಡು ಅಪ್ಲಿಕೇಶನ್ ಬರ್ಬೋದು ಅಂತ. ಯಾಕೆಂದರೆ ಏಜ್ ಹೆಚ್ಚಿಗೆ ಆಗಿದೆ. ಮೊದಲೆಲ್ಲ 27 ವರ್ಷ ಲಾಸ್ಟ್ ಇರ್ತಾಯಿತ್ತು, 25 ಜನರಲ್ಗೆ, 27 OBCಗೆ ಅಂತ ಎಲ್ಲ. ಈಗ ಏಜ್ ಎಕ್ಸ್ಟೆಂಡ್ ಆಗಿದೆ. ಆ ಟೈಮಲ್ಲಿ ಹೆಚ್ಚು ಏಜ್ನವ್ರು ಬಂದಾಗ ಹೇಗೆ ಸ್ಪರ್ಧೆ ಫೇಸ್ ಮಾಡಬೇಕು, ಜೊತೆಗೆ ನಂಬರ್ 2 KEದವ್ರು ಪರೀಕ್ಷೆ ಮಾಡ್ತಾಯಿದ್ದಾರೆ. ಸುಮಾರು 24 ವರ್ಷದಿಂದ, ಅಂದರೆ 2002ರಿಂದ ಆರಂಭವಾದ ಪೊಲೀಸ್ CETಗಳು 2026ವರೆಗೂ KSP, ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆ ವತಿಯಿಂದನೇ ಅವ್ರದ್ದು ಎಕ್ಸಾಮ್ ಸೆಲ್ ಮೂಲಕ ನಡೆಸ್ತಾಯಿದ್ರು. ಫಸ್ಟ್ ಟೈಮ್ ಒಂದು ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಹೋಗಿದೆ. ಈ ಟೈಮಲ್ಲಿ ನಮ್ಮ ಸಿದ್ಧತೆ ಹೇಗಿರಬೇಕು, ಅಂದರೆ ಆ ಓಲ್ಡ್ ಪ್ಯಾಟ್ರನ್, ಓಲ್ಡ್ ಸಿಲೆಬಸ್ ಪ್ರಕಾರನೇ ಮಾಡ್ಕೊಂಡು ಹೋದ್ರೆ ನಡೆಯುತ್ತಾ, ಏನಾದರೂ ಹೊಸ ಥರದಲ್ಲಿ ನಾವು ಬ್ರಷ್ ಅಪ್ ಮಾಡ್ಕೋಬೇಕಾ? ಈಗೆಂದರೆ ಕಲಿತೀವಿ ಅನ್ನೋ ಟೈಮ್ ಇಲ್ಲ, ಬ್ರಷ್ ಅಪ್ ಮಾಡೋ ಟೈಮ್ ಅಷ್ಟೇ. ಇದು ಒಂಥರ ಕ್ರ್ಯಾಶ್ ಕೋರ್ಸ್ ಪೀರಿಯಡ್. ಈ ಟೈಮಲ್ಲಿ ಹೇಗೆ ಪ್ರಿಪೇರ್ ಮಾಡಿ ಈ ಒಂದು 56 ದಿವಸದಲ್ಲಿ ಹೇಗೆ ಗೆದ್ದು ಬರಬೇಕು ಅನ್ನೋ ರಿಲೇಟೆಡ್ ಆದ ಹಲವು ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ವೆರಿ ಫಸ್ಟ್, ಕರೆಕ್ಟಾಗಿ 1 ತಿಂಗಳ ಹಿಂದೆ, ಅಂದರೆ ಜೂನ್ 6 ಮೇ 2ನೇ ತಾರೀಕು ಸಾಧನದಲ್ಲಿ ಒಂದು ವಿಡಿಯೋ ಪಬ್ಲಿಷ್ ಮಾಡಿದ್ದೆ ನಾನು. 56,000 ಹುದ್ದೆಗಳಿಗೆ ನೇಮಕಾತಿ ಸಿದ್ಧವಾಗಿದೆ, ನೀವು ಸಿದ್ಧರಿದ್ದೀರಾ ಅಂತ. ಆವಾಗ ಭಾಳ ಜನ ನೆಗೆಟಿವ್ ಕಾಮೆಂಟ್ ಮಾಡಿದ್ರು, ಭಾಳ ಜನ ನೆಗ್ಲೆಕ್ಟ್ ಮಾಡಿದ್ರು. ನಾನು ಅದರಲ್ಲಿ ಕ್ಲಿಯರ್ ಕಟ್ ಡಿಕ್ಲೇರ್ ಮಾಡಿದ್ದೆ, 100 ದಿನದ ಒಳಗಾಗಿ ಪರೀಕ್ಷೆ ಅಂತ. 100 ದಿನದ ಒಳಗಾಗಿ ಪರೀಕ್ಷೆ ಇದೆ ಅಂತ ಹೇಳಿದ್ವಿ. ಆ್ಯಸ್ ಇಟ್ ಈಸ್ ಅದೇ ಪ್ರಕಾರ ಈಗ 54 ದಿವಸ ಇದೆ, ಹಿಂದಿಂದ 1 ತಿಂಗಳು, ಒಂದು 85 ದಿವಸ, 100 ದಿನದ ಒಳಗಾಗಿ ಪರೀಕ್ಷೆ ಆಯಿತು. ಇದಿಷ್ಟೇ ಅಲ್ಲ, ಬೇರೆ ರಿಕ್ರೂಟ್ಮೆಂಟ್ಗಳು ನೋಟಿಫಿಕೇಷನು ಆಗುತ್ತೆ. ನಿಮಗೆ ಟೈಮ್ ಇಲ್ಲ, ಬಿಕಾಸ್ ನೋಟಿಫಿಕೇಷನ್ಗಳು ಎಕ್ಸಾಮ್ ಡೇಟ್ ಜೊತೆಗೆ ಬರ್ತವೆ. ಇದಕ್ಕೆ ರೆಡಿ ಇರಬೇಕು. ಹಿಂದಿನ ಥರದ ಲೇಸಿನೆಸ್, ಡಿಲೇ, ಪೋಸ್ಟ್ಪೋನ್, ಪ್ರೊಕ್ಯಾಸ್ಟಿನೇಷನ್ ಯಾವುದೂ ನಡೆಯೋದಿಲ್ಲ. ಅದಕ್ಕೆ ನಾವು ವೆಯ್ಟ್ ಓವರ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಸಾಧನ ಕಡೆಯಿಂದ ಏನು ಸಪೋರ್ಟ್ ಬೇಕೋ ಎಲ್ಲ ಮಾಡೋಣ. ಮೇ 2ರ ವಿಡಿಯೋದಲ್ಲೇ ನಾನು ಹೇಳಿದ್ದೆ, ಸಾಧನದಲ್ಲಿ 2 ವರ್ಷದಿಂದ ಟೆಸ್ಟ್ ಮಾಡಿಲ್ಲ, ಬಿಕಾಸ್ ಏನು ಎಕ್ಸಾಮ್ಸ್ ಇಲ್ಲ, ಏನು ಟೆಸ್ಟ್ ಮಾಡೋಣ. ನೀವು ಪ್ರಿಪೇರ್ ಮಾಡಿದ್ದೀರಾ, ಬಟ್ ಆ ಫೋರ್ಸ್ ಇರಲಿಲ್ಲ. ಈಗಾಗಲೇ 5 ಟೆಸ್ಟ್ ಆಗಿ, ಈಗ ಜೂನ್ 7ನೇ ತಾರೀಕು ನಾಳೆಗೆ 6ನೇ ಟೆಸ್ಟ್ ಬರ್ತಾಯಿದೆ, 6th ಟೆಸ್ಟ್. ಪೊಲೀಸ್ ಎಕ್ಸಾಮ್ ಬರೆಯೋರ್ಗೂ ಹೇಳ್ತಾ ಇದ್ದೀನಿ, ಈ 6 ಟೆಸ್ಟ್ಗಳು ಏನು ಬಂದಿದೆ, ಈ 6 ಟೆಸ್ಟ್ಗಳಿಗೂ ನೀವು ಒಂದು ಸರಿ ನೋಡ್ಕೋಬೇಕು. ಈ ಹಿಂದೆ ನಾನು ಪೊಲೀಸ್ ಎಕ್ಸಾಮ್ನವರು ಇದು ನೋಡಲೇಬೇಕು ಅಂತ ಏನು ಹೇಳಿರಲಿಲ್ಲ, ಯಾಕಂದರೆ ಪೊಲೀಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬೇರೆ ಟೈಪ್ ಇರ್ತಾಯಿತ್ತು. ಬಟ್ ನಾವು KEA ಮಾಡೆಲ್, KPSC ಮಾಡೆಲಲ್ಲಿ ಪ್ರಶ್ನೆ ಪತ್ರಿಕೆ ತೆಗಿತಾ ಇದ್ವಿ. ಈಗ KSP ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟು KEದವ್ರು ನಡೆಸ್ತಾ ಇರೋದ್ರಿಂದ 100% ಆ 6 ಟೆಸ್ಟ್ಗಳು ನಿಮಗೆ ಹೆಲ್ಪ್ ಆಗುತ್ತೆ. ನಾಳೆದು ಸೇರಿಕೊಂಡು ಆ ಟೆಸ್ಟ್ ಅಟೆಂಡ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಥ ಕೀ ಆನ್ಸರ್ಗಳು 150 ಪೇಜ್ ಡಿಸ್ಕ್ರಿಪ್ಟಿವ್ ಮಾಡಲ್ ಕೀ ಆನ್ಸರ್ ಕೊಡ್ತೀವಿ, ಅದನ್ನು ಬಳಸ್ಕೊಳ್ರಿ. ಆಟೋಮೆಟಿಕ್ಲಿ ಅದ್ರ ಜೊತೆಗೆ ನೀವು ಎಲ್ಲಿದ್ದೀರಾ ಸ್ಪರ್ಧೆಯಲ್ಲಿ ಅಂತ ಅರ್ಥ ಮಾಡ್ಕೋಬೋದು. ಹಾಗಂತ ಅದೇನು 90 ಮೇಲೆ ಸ್ಕೋರ್ ತೆಗಿತಾರೆ, ಆ ಹುಡುಗರ ಮೇಲೆ ನಂಗೆ ಟ್ರಸ್ಟ್ ಇಲ್ಲ ಅಂತ ಅಲ್ಲ. ಆ ಒಂದು 8-10 ಜನ ಎಕ್ಸ್ಟ್ರೀಮ್ ಕ್ಯಾಂಡಿಡೇಟ್ಗಳನ್ನ ಬಿಟ್ಟು ನೀವು ಉಳಿದಿದ್ದವ್ರನ್ನ ಅಬ್ಸರ್ವ್ ಮಾಡಿಕೊಂಡು ನೀವು ಆ ಲೆವೆಲ್ ಕಾಂಪಿಟೇಷನಲ್ಲಿ ಎಲ್ಲಿದ್ದೀರಾ ನಿಮ್ಮ ಪೊಸಿಷನ್ ಅಂತ ಅರ್ಥ ಮಾಡ್ಕೊಳ್ರಿ. ಮತ್ತು ಆ ಟೆಸ್ಟ್ ಬರೆಯೋರ್ಗೂ ವಿನಂತಿ, ನಿಮ್ಮನ್ನು ಈ ರ್ಯಾಂಕ್ ಲಿಸ್ಟಲ್ಲಿ ಸಾಧನದಲ್ಲಿ ಬರೋದು ಮುಖ್ಯ ಅಲ್ಲ, ಏಜೆನ್ಸಿಗಳು ಏನು ನಡೆಸ್ತಾ ಇದೆ, ಸರ್ಕಾರದ ಏಜೆನ್ಸಿ, ಅಲ್ಲಿ ನೀವು ಟಾಪಲ್ಲಿರಬೇಕು. ಹಾಗಾಗಿ ಆದಷ್ಟು ಪ್ರಾಮಾಣಿಕವಾಗಿ ಬರೀರಿ. ಉಚಿತವಾಗಿ ಪ್ರತಿ ಭಾನುವಾರ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಟೆಸ್ಟ್ ಓಪನ್ ಇರುತ್ತೆ. ಬಟ್ ಬರೆಯೋಕ್ಕೆ ಟೈಮ್ ಲಿಮಿಟ್ ಇರುತ್ತೆ. ಬಟ್ ಅಲ್ಲಿ ನಾರ್ಮಲಿ ನಾವು 120 ಮಿನಿಟ್ ಟೆಸ್ಟನ್ನು ಕೊಡ್ತಾ ಇದ್ದೀವಿ, ಅದನ್ನು ಬರೀರಿ. ಬಟ್ ಇಲ್ಲಿ 90 ಮಿನಿಟ್ ಟೆಸ್ಟ್ ಇರುತ್ತೆ. ಬೇಕಿದ್ರೆ ಲಾಸ್ಟ್ ಜುಲೈ ಮಂತಲ್ಲಿ ಬೇಕಾದ್ರೆ PCಗೋಸ್ಕರನೇ ಎಕ್ಸ್ಕ್ಲೂಸಿವ್ ಫ್ರೀ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡೋಣ. ಸಾಧನಾ ಅಕಾಡೆಮಿ ಆ್ಯಪ್, ಈ ಲೋಗೋ ಪ್ರಕಾರ ಆ್ಯಪ್ ಸಿಗುತ್ತೆ ಆ್ಯಂಡ್ರಾಯ್ಡಲ್ಲಿ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಟೆಸ್ಟ್ ಪಡಿಬೇಕಂದ್ರೆ ಅಲ್ಲಿ ಪಡ್ಕೋತೀರಾ. ಇಲ್ಲಪ್ಪ ನಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇಲ್ಲ, ನಾವು ಐಫೋನಲ್ಲಿದ್ದೀವಿ, ಲ್ಯಾಪ್ಟಾಪ್ ಇದೆ, ಡೆಸ್ಕ್ಟಾಪ್ ಇದೆ ಅನ್ನೋರು www.sadhana.academy ಮೂಲಕ ನೀವು ಆ ಕೋರ್ಸ್ಗೆ ಲಾಗಿನ್ ಆಗಿ ಉಚಿತವಾಗಿ ಟೆಸ್ಟ್ ಅಟೆಂಡ್ ಮಾಡ್ಬೋದು. ಆ್ಯಂಡ್ ದೆನ್ ಎಕ್ಸಾಮ್ ವಾರಿಯರ್ ಬೂಟ್ ಕ್ಯಾಂಪ್ ಅಂತ, ಪರೀಕ್ಷೆಗೆ ಹೋಗೋರು ಹೇಗಿರಬೇಕು ಅಂತ ಗೈಡೆನ್ಸ್ ಮಾಡ್ತೀನಿ, ಜಾಯ್ನ್ ಆಗ್ರಿ ಅಂತ. ಅಂದರೆ ಫಿಂಗರ್
ಕೌಂಟೇಬಲ್ ಅಂದರೆ ಒಂದು 50-60 ಜನ ಮಾತ್ರ ಜಾಯ್ನ್ ಆಗಿದ್ದೀರಾ. ರೀಸೆಂಟಾಗಿ ಒಂದು 150ವರೆಗೂ ಬಂದಿದೆ ಅಷ್ಟೇ. ಹಾಗಾಗಿ ಬೂಟ್ ಕ್ಯಾಂಪ್ ಮಾಡಿರಲಿಲ್ಲ. ಈಗಲಾದರೂ ಬೂಟ್ ಕ್ಯಾಂಪ್ ಕೋರ್ಸ್ಗೆ ಜಾಯ್ನ್ ಆದ್ರೆ ದಟ್ಸ್ ಆಲ್ಸೋ ಫ್ರೀ. ಉಚಿತವಾಗಿ ನಿಮಗೆ ಹೌ ಟು ಪ್ರಿಪೇರ್ ಒಂಥರ ಸೋಲ್ಜರ್ ಟೈಪಲ್ಲಿ, ಸೈಂಟ್ ಟೈಪಲ್ಲಿ, ಒಬ್ಬ ಋಷಿಮುನಿ ಟೈಪಲ್ಲಿ ಹೇಗೆ ನೀವು ಫೋಕಸ್ ಮಾಡಿ ಗೆದ್ದು ಬರಬೇಕು ಅನ್ನೋ ಗೈಡೆನ್ಸನ್ನು ಈ ಬೂಟ್ ಕ್ಯಾಂಪ್ ಕೋರ್ಸಲ್ಲಿ ಮಾಡ್ಕೊಡೋಣ. ಈ ಎರಡು ಕೋರ್ಸ್ಗಳು ಫ್ರೀ ಆಗಿರುತ್ತೆ. ಜಾಯಿನ್ ಸಾಧನಾ ಅಕಾಡೆಮಿ ಆ್ಯಪ್ ಆ್ಯಂಡ್ ವೆಬ್ಸೈಟ್ ಯಾವ ಮೂಲಕನಾದ್ರು ಸೇರಿಕೊಂಡು ನೀವು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಗೈಡೆನ್ಸನ್ನು ಪಡೀರಿ, ಎಕ್ಸ್ಪರ್ಟ್ ಗೈಡೆನ್ಸ್ ಜೊತೆಗೆ ಮಿಷನ್ ಲಾಜಿಸ್ಟಿಕ್ ಪ್ರಮುಖ ಟೈಮ್ ಲೈನ್ ಗೊತ್ತಿರಬೇಕು ನಿಮಗೆ. ಅಂದರೆ ಈಗ ನೋಟಿಫಿಕೇಷನ್ ಆಗೋಯ್ತು, ಇನ್ನು ಏನೇನಿದೆ ಅಂಥೇಳಿ 8ನೇ ತಾರೀಕು ಸೋಮವಾರದಿಂದ ಜೂನ್ 8ನೇ ತಾರೀಕು ಸೋಮವಾರದಿಂದ ಅರ್ಜಿ ಸಲ್ಲಿಕೆ ಆರಂಭ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ಗೆ ಅರ್ಜಿ ಸಲ್ಲಿಕೆ ಕೊನೆ ದಿವಸ 3/7/2026 ಜುಲೈ 3ಕ್ಕೆ ಮುಗಿಯುತ್ತೆ. ಹೆಚ್ಚು ಕಡಿಮೆ 25-26 ದಿವಸ ಟೈಮ್ ಇರುತ್ತೆ, 25-26 ಡೇಸ್. ಅದಾದಮೇಲೆ ನೆಕ್ಸ್ಟ್ ಡೇವರೆಗೂ ಟೈಮ್ ಕೊಡ್ತಾರೆ. ಯಾಕಂದರೆ ನೀವು 23ನೇ ತಾರೀಕು ಜುಲೈಗೆ ಅಪ್ಲೈ ಮಾಡಿ ಬ್ಯಾಂಕ್ ಕ್ಲೋಸ್ ಆಗಿರುತ್ತೆ, ಹೇಗೆ ಚಲನ್ ಕಟ್ತೀರಾ ಅನ್ನೋ ಕಾರಣಕ್ಕೋಸ್ಕರ 1 ಡೇ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಡೋಂಟ್ ವೆಯ್ಟ್ ಫಾರ್ ಪ್ರೊಲಾಂಗ್, ಅಷ್ಟೊಂದು ವೆಯ್ಟ್ ಮಾಡಬೇಡ್ರಿ. ಯಾರ್ಯಾರ ಹತ್ರ ಡಾಕ್ಯುಮೆಂಟ್ಸ್ಗಳಿದಾವೋ, ಡಾಕ್ಯುಮೆಂಟ್ಸ್ ಇದ್ದವರು ಶುರು ಮಾಡ್ಕೊಳ್ರಿ. ಯಾಕಂದರೆ ಡಾಕ್ಯುಮೆಂಟ್ಗಳ ನಂಬರ್ಗಳು ಕೇಳ್ತಾವೆ ಅಪ್ಲಿಕೇಶನ್ಗಳಲ್ಲಿ. ದಟ್ ರೀಸನ್ ಡಾಕ್ಯುಮೆಂಟ್ ಇಲ್ಲದೆ ಇರೋರು ಬೇಕಾದ್ರೆ ಒಂದು 8 ದಿವಸ ಬಿಟ್ಟು ನಿಮ್ಮದೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿಕೊಂಡು, ಏನು ಕನ್ನಡ ಮಾಧ್ಯಮ, ರೂರಲ್ಲು, ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಆ್ಯಂಡ್ ದೆನ್ ನಿಮ್ಮದು ಕ್ಯಾಸ್ಟ್ ರಿಸರ್ವೇಷನ್ ಇದ್ದಲ್ಲಿ ದಟ್ಸ್ ವೆರಿ ಇಂಪಾರ್ಟೆಂಟ್. ಅದ್ರ ತಗೊಂಡು ನೀವು ಅಪ್ಲೈ ಮಾಡಿಕೊಡ್ರಿ. ಭಾಳ ಜನ ನೋಡೋಣ ಬಿಡು, ಒಂದು ಎಫರ್ಟ್ ಹಾಕೋಣ ಬಿಡು, ನೆಗ್ಲೆಕ್ಟ್ ಮಾಡ್ಕೊಂಡು ತಗೊಳ್ಳೋಣ ಬಿಡು ಅಂತ ಇವೆಲ್ಲ ನಡೆಯೋದಿಲ್ಲ. ನಿಮ್ಮ ಡಾಕ್ಯುಮೆಂಟ್ ಇಲ್ಲದೆ ಹೊರತು ನಿಮ್ಮನ್ನು ಎಕ್ಸಾಮಲ್ಲಿ ಪಾಸ್ ಆಗಿದ್ದರು ಮುಖ ಮುಲಾಜಿಲ್ಲದೆ ಕಿತ್ತು ಬಿಸಾಡ್ತಾರೆ. ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟಲ್ಲೇ ನಮ್ಮ ಇಲಾಖೆಯಲ್ಲೇ ಎಷ್ಟೋ ಜನ ಅಭ್ಯರ್ಥಿಗಳನ್ನ ಹೊರಹಾಕಲಾಯಿತು ಬಿಕಾಸ್ ಆಫ್ ಡಾಕ್ಯುಮೆಂಟ್ ಶಾರ್ಟೇಜ್. ಹಾಗಾಗಿ ನೀವು ಕೇರ್ಫುಲ್, ಡಾಕ್ಯುಮೆಂಟ್ ಚೆನ್ನಾಗಿ ಇಟ್ಕೊಂಡು ರೆಡಿಯಾಗಿ 3ನೇ ತಾರೀಕು ಒಳಗೆ ಅಪ್ಲೈ ಮಾಡಿರಿ. 4ನೇ ತಾರೀಕು ಒಳಗೆ ಚಲನ್ ಕಟ್ಟಿರಿ. ಅದಾಗ 1 ತಿಂಗಳಿಗೆ ಅಂದರೆ ಆಗಸ್ಟ್ 2ನೇ ತಾರೀಕು ನೀವು ಪರೀಕ್ಷೆಗೆ ರೆಡಿ ಇರಬೇಕು. ಕೌಂಟೇಬಲ್ ಡೇಸ್. ಇನ್ನು ಇದನ್ನು ಕೋರ್ಸ್ ಮಾಡಿ ನೀವು ಗೈಡ್ ಮಾಡೋಕ್ಕಾಗಲ್ಲ. ಜಸ್ಟ್ ಲೈಕ್ ಎ ಕ್ರ್ಯಾಶ್ ಕೋರ್ಸ್ ಮಾತ್ರ ಮಾಡ್ಬೋದು. ಅದಕ್ಕೋಸ್ಕರ ನಮ್ಮ ಸಾಧನಾ ಅಕಾಡೆಮಿಯ ಆ್ಯಪಲ್ಲಿ, ವೆಬ್ಸೈಟಲ್ಲಿ ಭಾಳ ಹಿಂದಿನದೇ ಅದ್ರ ಬಗ್ಗೆ ಮಾರ್ಗದರ್ಶನ ನೀಡ್ತಾ ಬಂದಿದ್ದೀವಿ. ಅಲ್ಲಿರುವಂಥ ಲೆಸನ್ಸ್ಗಳು ಜಸ್ಟು ಅವ್ರಿಗೆ ಬ್ರಷ್ ಅಪ್ ಮಾಡ್ಕೊಳ್ಳೋಕ್ಕಷ್ಟೇ. ಈಗ ಶುರು ಆಗುತ್ತಲ್ಲ, ದಟ್ ಈಸ್ ರಿಯಲ್ ಶೂಟ್ಸ್ಗಳು, ಅಂದರೆ ಬುಲ್ ಶೂಟ್ಸ್ ಅಂತ ಕರಿತೀವಿ. ಹೇಗೆ ಕ್ರ್ಯಾಕ್ ಮಾಡಬೇಕು ಅನ್ನುವ ರೆಗ್ಯುಲರ್ ಸೆಷನ್ಗಳು ಎಲ್ಲ ಕೋರ್ಸಲ್ಲೂ ಅಷ್ಟೇ. ಇದರಿಂದ ಟೀಚರ್ ಎಲ್ಲೇ ಇದ್ದರೂ ಆ್ಯಪಲ್ಲಿ ಆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತಲ್ಲ, ದಟ್ ಈಸ್ ಫಿನಿಶಿಂಗ್ ಶಾರ್ಟ್ಸ್ಗಳು. ಅದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಯಾರು ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀರಾ, ವೆರಿ ಹ್ಯಾಪಿ. ಈಗ ಹುಸೇನಪ್ಪ ನಾಯಕ್ ಸರ್ ಎಂಬ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರನ್ನೂ ಕರ್ಕೊಬರ್ತೀವಿ. ಅವ್ರದ್ದೆಲ್ಲರದ್ದು ಮಾರ್ಗದರ್ಶನ ನಿಮಗೆ, ಬ್ಯೂಟಿಫುಲ್ ಸೆಷನ್ಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ. ಬೆಸ್ಟ್ ಫ್ಯಾಕಲ್ಟಿಗಳು ಕ್ಲಾಸಸ್ ಮಾಡ್ತಾರೆ. ಅದನ್ನು ಬಳಸ್ಕೊಳ್ಳಿ. ಬಿಕಾಸ್ 45-50 ದಿವಸ ಕ್ರ್ಯಾಶ್ ಕೋರ್ಸ್ ಟೈಪಲ್ಲಿ ಕಲಿಬೇಕು. ಈಗ ಹೊಸದಾಗಿ ನಾವು 0ದಿಂದ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ತುಂಬ ಟಫ್ ಇದೆ. ಆದರೆ ಒಂದು ಪ್ರಯತ್ನ ಅಂತೂ ಮಾಡ್ಬೋದು. ದಿನಕ್ಕೆ 8 ಗಂಟೆ ವರ್ಕ್ ಮಾಡಿದ್ರೆ, ಇವತ್ತು ನಾನು ಶುರು ಮಾಡ್ತೀವಿ ಅಂದರೂ ಒಂದು ಟೆಸ್ಟ್ ಕೊಡ್ಬೋದು ನಿಮ್ಮ ಹಿಂದಿನ ನಾಲೆಡ್ಜ್. ಯಾಕೆಂದರೆ ಯು ಆರ್ ನಾಟ್ ಝೀರೋ. ನೀವು ಹೈಸ್ಕೂಲ್ ಪಾಸ್ ಆಗಿದ್ದೀರಾ, PU ಪಾಸ್ ಆಗಿದ್ದೀರಾ, ಡಿಗ್ರಿ ಮುಗಿಸಿರ್ತೀರಾ, PG ಮುಗಿಸಿರ್ತೀರಾ ಅಂತಂದರೆ ಈಗೇ ಒಂದು PC ಪೇಪರ್ ಕೊಟ್ಟರು 30-40 ಮಾರ್ಕ್ಸ್ ತೆಗಿತೀರಾ. ಗೆಲ್ಲಕ್ಕೆ ಬೇಕಿರೋದು ಮತ್ತೊಂದು 30-40 ಅಷ್ಟನ್ನು ಮಾತ್ರ ರೀಚ್ ಆಗಬೇಕು. ನೀವು ಇದನ್ನೇನು ಯಾವುದೋ ಕೋರ್ಸು, ಯಾವುದೋ ಯೂಟ್ಯೂಬು, ಯಾವುದೋ ದೊಡ್ಡ ಬುಕ್ ಓದ್ಕೊಂಡೇ ನನ್ನ ಹತ್ರ ನಾಲೆಡ್ಜ್ ಇರಬೇಕು ಅಂತಲ್ಲ. ಟುಮಾರೋ ಪೇಪರ್ ಕೊಟ್ಟರು ಇಲ್ಲಿ ಇದನ್ನು ವಾಚ್ ಮಾಡ್ತಾ ಇರೋಂಥ ಎಲ್ಲರೂ ಕೂಡ ನನ್ನ ಪ್ರಕಾರ 35-40 ಪ್ರಶ್ನೆಗೆ ಉತ್ತರ ಮಾಡೇ ಮಾಡ್ತೀರಾ. ಅದ್ರ ಮೇಲಿರೋ 30 ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೀವು ಸಿದ್ಧತೆ ಮಾಡ್ಕೊಳ್ಳಿ. ಲೆಟ್ಸ್ ಗೋ. 3991 ಹುದ್ದೆಗಳಿದೆ. ಆ ನಂಬರ್ ನೋಡ್ದಂಗೆ ದೊಡ್ಡದು ಅನಿಸುತ್ತೆ, ಮತ್ತೆ ಅದು ಸಬ್ ಡಿವೈಡ್ ಆಗುತ್ತೆ. ಇದು ನಿಮಗೆ ಗೊತ್ತಿರುತ್ತೆ ನೋಟಿಫಿಕೇಷನ್ ನೋಡಿದವ್ರಿಗೆ. ರೆಸ್ಟ್ ಆಫ್ ಕರ್ನಾಟಕ ಅಂತಂದರೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳನ್ನು ಬಿಟ್ಟು, ಬೀದರಿಂದ ಬಳ್ಳಾರಿವರೆಗೂ, ಹೊಸಪೇಟೆವರೆಗೂ ಇರೋ ಡಿಲ್ಲೆಗಳನ್ನು ಬಿಟ್ಟು ಉಳಿದ ಜಿಲ್ಲೆಗಳಲ್ಲಿ CPC ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಲು ಅಂದರೆ ಸೌತ್ ಕರ್ನಾಟಕದಲ್ಲಿ 2523 ಇದೆ. ಅದನ್ನು ಡಿವೈಡ್ ಆಗುತ್ತೆ. ಸೇವಾ ನಿರತರಿಗೆ 250 ಪೋಸ್ಟ್ಗಳಿದೆ. ಅಲ್ಲಿಗೆ ರೆಸ್ಟ್ ಆಫ್ ಕರ್ನಾಟಕದ ಹುಡುಗರಿಗಿರೋಂಥದ್ದು 2500 ಮಾತ್ರ ಅನ್ನೋದು ನಿಮ್ಮ ತಲೆಯಲ್ಲಿರಬೇಕು. ಇನ್ ಸರ್ವಿಸ್ನವ್ರಿಗೆ 250 ಇದೆ. ಆ್ಯಂಡ್ WPC ವುಮೆನ್ ಪೊಲೀಸ್ ಕಾನ್ಸ್ಟೇಬಲ್ ಒಳ್ಳೆ ರಿಕ್ರೂಟ್ಮೆಂಟ್ ನಂಬರ್ ಇದು. 837 ಟೋಟಲ್ ಇದೆ. ಅದರಲ್ಲಿ 750 ಈ ರೆಸ್ಟ್ ಆಫ್ ಕರ್ನಾಟಕದಲ್ಲಿ ಅವೈಲೇಬಲ್ ಇದೆ. 82 ಇನ್ ಸರ್ವಿಸ್ನವ್ರಿಗಿದೆ. ತೃತೀಯ ಲಿಂಗಿಗಳಿಗೆ ಕೂಡ ಈ ಬಾರಿ ಅವಕಾಶ ಮಾಡಿಕೊಡಲಾಗಿದೆ. 35 ಹುದ್ದೆಗಳು ತೃತೀಯ ಲಿಂಗಿಗಳಿಗೂ ಕೂಡ ಅವಕಾಶ ಇದೆ ಪೊಲೀಸ್ ನೇಮಕಾತಿಯಲ್ಲಿ. ಇದು ಇಷ್ಟು ಬರುತ್ತೆ. ಕಲ್ಯಾಣ ಕರ್ನಾಟಕ ದಟ್ಸ್ ಆಲ್ಸೋ ಗುಡ್ ನಂಬರ್. 596 ಇದೆ ಅಲ್ಲಿ ಟೋಟಲ್. ಅದರಲ್ಲಿ 444 ಎಲ್ಲರೂ ಬರೆಯುವಂಥದ್ದು, ಅಂದರೆ ಯಾರು ಓಪನ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರು. ಅದರಲ್ಲಿ
398 ಓಪನ್ ಕ್ಯಾಂಡಿಡೇಟ್ಗೆ 46 ಹುದ್ದೆಗಳು ಇನ್ ಸರ್ವಿಸ್ನವ್ರಿಗಿರುತ್ತೆ. ವುಮೆನ್ಗೆ WPC 147 ಇದೆ, ಅದರಲ್ಲಿ 133, 14 ಡಿವೈಡ್ ಆಗುತ್ತೆ, 14 ಇನ್ ಸರ್ವಿಸ್ನವ್ರಿಗೆ. ತೃತೀಯ ಲಿಂಗಿಗಳು ಕೂಡ 5 ಸೀಟ್ಗಳು ಕಲ್ಯಾಣ ಕರ್ನಾಟಕದಲ್ಲೂ ಲಭ್ಯ ಇದೆ. ಅಂದರೆ ಇದು ಹೆಂಗೆ ಡಿವೈಡ್ ಆಗ್ತಾ ಹೋಗುತ್ತೆ, ನಿಮಗೆ ನೋಡೋಕೆ 4000 ನಂಬರ್ ಕಾಣುತ್ತೆ, ಡಿವೈಡ್ ಆಗ್ತಾ ಎಷ್ಟು ಸಣ್ಣಕ್ಕಾಗತ್ತೆ. ಸೋಮವಾರದ ವೇಳೆಗೆ ಮತ್ತೆ ಬಿಡ್ತಾರೆ ಯಾವ್ಯಾವ ಡಿಸ್ಟಿಕ್ಕಲ್ಲಿ, ಆ ಡಿಸ್ಟಿಕ್ಕಲ್ಲಿ ನಿಮ್ಮ ಕ್ಯಾಟಗರಿ ಎಷ್ಟು ಅಂತ ಅವೆಲ್ಲ ಸಬ್ ಡಿವೈಡ್ ಆದಾಗ ಜಸ್ಟ್ ಕೌಂಟೇಬಲ್ ಡಬಲ್ ಡಿಜಿಟ್ ನಂಬರ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಅಂದರೆ ಕಾಂಪಿಟೇಷನ್ ಈಸ್ ವೆರಿ ವೆರಿ ಹೈ. ಅದನ್ನು ಅರ್ಥ ಮಾಡಿಕೊಂಡು ಸೀರಿಯಸ್ ಪ್ರಿಪ್ರೇಷನ್ ಮಾಡಿರಿ, ಒಂದು ಸೋಲ್ಜರ್ ಡಿಸಿಪ್ಲಿನ್ ಬೆಳೆಸ್ಕೊಳ್ರಿ, ಆಟೋಮೆಟಿಕ್ಲಿ ನೀವು ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ. ನೆಕ್ಸ್ಟ್ ಟಾಪಿಕ್ ಬರೋಣ, ಪರೀಕ್ಷೆಗೆ ಯಾರು ಅರ್ಹರು ಅಂತ. ಯಾರು ಅರ್ಹರು ಅಂತ ಅಂದರೆ PUC ಆದಂಥವ್ರು, PUC ತತ್ಸಮಾನ 18 ವರ್ಷ ಆಗಿರಬೇಕು, PUC ಆಗಿರಬೇಕು. PUC ಅಂದರೆ ಕರ್ನಾಟಕದ PUCನೇ ಅಂತ ಅಲ್ಲ, ಯು ಕ್ಯಾನ್ ಡೂ PUC ಇನ್ CBSE ICSEನಲ್ಲಿ ಮಾಡಿರ್ಬೋದು, ಯಾವುದೇ ಸಿಲೆಬಸಲ್ಲಿ ಮಾಡಿರ್ಬೋದು, NIOSಲ್ಲಿ ಹೈಯರ್ ಸೆಕೆಂಡರಿ ಸ್ಕೂಲ್ ಮಾಡಿರ್ಬೋದು, ಡಿಪ್ಲೊಮೊ ಮಾಡಿರ್ಬೋದು, ITI, JOC, JODC, JLDC ಎಲ್ಲರೂ ಎಲಿಜಿಬಲ್. ಬಟ್ ಸಮ್ ಕಂಡೀಷನ್ 2015ರಿಂದ ಮಾಡಿದರೆ ಇದೊಂದು ಎಕ್ಸಾಮ್ ಆಗಿರಬೇಕು, ಆ ಥರ ಎಲ್ಲ ಇದೆ. ನೋಟಿಫಿಕೇಷನಲ್ಲಿ ಡೀಟೇಲ್ ಅದು ಮಾಹಿತಿ ಸಿಗುತ್ತೆ, ಒಂದು ಸರಿ ನೋಡ್ಕೊಳ್ರಿ. ಇಲ್ಲಿ ಇಂಪಾರ್ಟೆಂಟ್ ಅಂತಂದರೆ ವಯೋಮಿತಿ. ಯು ಕಾಂಟ್ ಇಮ್ಯಾಜಿನ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ವಯೋಮಿತಿ ಇರುತ್ತಾ ಅಂತ ನೀವು ಅಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಸಾಮಾನ್ಯ ಕ್ಯಾಟಗಿರಿನವ್ರಿಗೆ 18 ವರ್ಷ ಮಿನಿಮಮ್ಮು, 33 ವರ್ಷದವರೆಗೂ ಮ್ಯಾಕ್ಸಿಮಮ್. ಅಲ್ಲಿಗೆ 8 ವರ್ಷಗಳ ಹೈಕ್ ಕಾಣ್ತಾ ಇತ್ತು. 25 ಲಾಸ್ಟ್ ಇರ್ತಾಯಿತ್ತು, 33 ವರ್ಷ ಗರಿಷ್ಠ ವಯಸ್ಸು. SC ST OBCಗಳಿಗೆ 35 ವರ್ಷ ಗರಿಷ್ಠ ವಯಸ್ಸು. ಓಕೆ, ಕರ್ನಾಟಕದ ಕೆಲವು ಬುಡಕಟ್ಟು ಟ್ರೈಬ್ಸ್ಗಳು ಬರ್ತವೆ, ಸಿದ್ದಿಗರು, ಜೇನುಕುರುಬ, ಕಾಡು ಕುರುಬ, ಈ ಕ್ಯಾಟಗರಿನವ್ರು ಏನಾದ್ರು ಇದ್ದರೆ, ಸೋಲಿಗ, ಕುಡಿಯ, ಗೌಡ್ಲು, 38 ವರ್ಷ ಮ್ಯಾಕ್ಸಿಮಮ್ ವಯಸ್ಸಿದೆ. ಅದ್ರ ಜೊತೆಗೆ ಸೇವಾ ನಿರತರಿಗೆ, ಇನ್ ಸರ್ವಿಸ್ನವ್ರಿಗೆ 38 ವರ್ಷ ಮ್ಯಾಕ್ಸಿಮಮ್ಮು, SC ST OBCಗೆ 40 ವರ್ಷ ಮ್ಯಾಕ್ಸಿಮಮ್ ಇದೆ. ಮ್ಯಾಕ್ಸಿಮಮ್ ಏಜ್ ಜಾಸ್ತಿ ಆಗಿರೋದ್ರಿಂದ, ಗರಿಷ್ಠ ಏಜ್ ಜಾಸ್ತಿ ಆಗಿರೋದ್ರಿಂದ ಏನಾಗ್ತಾ ಇದೆ ಇಲ್ಲಿ ಅಂದರೆ ಕಾಂಪಿಟೇಷನ್ ಹೈ ಆಗುತ್ತೆ. ಆದರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಹೈ ಆಗುತ್ತಾ ಅಂತ ನನಗೇನು ಅನಿಸಲ್ಲ. ಬಿಕಾಸ್ ಆಫ್ಟರ್ 30 ನೀವು ಎಂಡ್ಯೂರೆನ್ಸ್ ಟೆಸ್ಟೆಲ್ಲ ಇದೆಯಲ್ಲ, ಅದನ್ನು ಕ್ಲಿಯರ್ ಮಾಡೋದು ಸಂಖ್ಯೆ ಕಡಿಮೆ ಆಗುತ್ತೆ. ಫ್ರಸ್ಟ್ರೇಷನ್, ಒತ್ತಡ ಎಲ್ಲದಕ್ಕೂ ಸಿಕ್ಕೊಂಡಿರ್ತಾರೆ ಯುವಕರು. 30ರ ನಂತರದವರು ಆ ಫಿಸಿಕಲ್ ಟೆಸ್ಟ್ ಪಾಸ್ ಮಾಡೋದು ಕಷ್ಟ, ಅವ್ರು ರಿಟರ್ನಲ್ಲಿ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಅಲ್ಲೇನು 1:5 ಇರುತ್ತೆ. ನೀವು ಯಾರು ಫಿಟ್ ಇದ್ದೀರಾ ಯು ಆರ್ ಎಲಿಜಿಬಲ್ ಆಗೇ ಆಗ್ತೀರಾ. ಹಾಗಾಗಿ 30+ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವು ಫಿಸಿಕಲಿ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಂತ ಏನು ಚಿಕ್ಕ ಹುಡುಗರು ಏನು ಚೆನ್ನಾಗಿ ಭಾಳ ಫಿಟ್ ಆ್ಯಂಡ್ ಸ್ಟ್ರಾಂಗ್ ಇದ್ದಾರೆ ಅಂತೆಲ್ಲ, ಫಿಸಿಕಲಿ ನೀವು ಕೂಡ ಓದೋಕ್ಕೆ ಏನು ಸ್ಟಾರ್ಟ್ ಮಾಡ್ತಿದ್ದಾರೋ ಓಡೋಕ್ಕೂ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ 1600 ಮೀಟರ್ ಇನ್ 6.5 ಮಿನಿಟ್ ಇದೆಯಲ್ಲ, ದಟ್ಸ್ ನಾಟ್ ಎ ಸ್ಮಾಲ್. ಅದು ಅತ್ಯಂತ ಚಿಕ್ಕ ನೆಗ್ಲಿಜಿಬಲ್ ಕಾನ್ಸೆಪ್ಟ್ ಅಲ್ಲೇ ಅಲ್ಲ, ತುಂಬ ಟೆಸ್ಟ್ ಮಾಡುತ್ತೆ. ಎಷ್ಟೋ ಜನ ಆ ಗ್ರೌಂಡಲ್ಲೇ ಸತ್ತೋಗಿದ್ದಾರೆ. ಹಾಗಾಗಿ ಆ ಥರದ್ದೆಲ್ಲ ಕೆಟ್ಟ ಸಮಸ್ಯೆಗಳಿಗೆ ಒಳಗಾಗಬಾರ್ದು, ಫಿಸಿಕಲಿ ಸ್ಟ್ರಾಂಗ್ ಆಗಬೇಕು. ಲೆಟ್ಸ್ ಗೋ ಸ್ನೇಹಿತರೆ. ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಭಾಳ ನೆಗ್ಲೆಕ್ಟ್ ಮಾಡೋರು ಇರ್ತಾರೆ. ಯು ಕಾಂಟ್ ಬಿಲೀವ್, ಬೇಸಿಕ್ ಸ್ಯಾಲ್ರಿ 37,500 ಬೇಸಿಕ್ ಅಂತ ಅಂದರೆ ಇದು ಮೂಲ ವೇತನ ಅಂತ. ಇದಕ್ಕೆ ಮತ್ತು DA HRA ಅವು ಇವು ಸೇರಿಕೊಂಡು ಆವ್ರೇಜ್ ನನ್ನ ಪ್ರಕಾರ ಒಂದು 50,000 ಗ್ರಾಸ್ ಸ್ಯಾಲ್ರಿ ಸಿಗುತ್ತೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಪರ್ ಮಂತ್. 50,000 ಅನ್ನೋದು ಶುರುವಾತು, ಮೊದಲು ಸೇರಿದಾಗ ಸಿಗೋಂಥದ್ದು. ನಿಮಗೆ ಹೇಳ್ತಾ ಇರೋದು ವರ್ಷ ಇಂಕ್ರಿಮೆಂಟು, ಪೇ ಕಮಿಷನ್ನು ಅವು ಇವು ಬರ್ತಾ ಒಂದು 20 ವರ್ಷ 15 ವರ್ಷ ಸರ್ವಿಸ್ ಮಾಡಿದವರೆಲ್ಲ 1 ಲಕ್ಷ ದಾಟ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಹಾಗಾಗಿ ನೀವು ಪೊಲೀಸ್ ಹುದ್ದೆಯ ಸಂಬಳದ ಬಗ್ಗೆ ಯೋಚನೆ ಮಾಡೋಂಗೇ ಇಲ್ಲ. ಇಟ್ಸ್ ಎ ಗುಡ್ ಸ್ಯಾಲ್ರಿ. 50,000ಕ್ಕಿಂತ ಹೆಚ್ಚು ವೇತನವನ್ನು ಪಡ್ಕೋಬೋದು. ಆ್ಯಂಡ್ ದೆನ್ ಇನ್ನೊಂದು ಖುಷಿ ವಿಷಯ ಅಂತಂದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಕೆಲಸ ಮಾಡಿದ್ದೆ ಹಿಂದೆ, 13 ತಿಂಗಳು ಸಂಬಳ ಬರುತ್ತೆ. ಜನವರಿನಲ್ಲೊಂದು, ಯಾಕೆಂದರೆ ರಜಾ ರಹಿತವಾಗಿ ಕೆಲಸ ಮಾಡ್ತಾರೆ, ಭಾನುವಾರ ಇಲ್ಲ, ಹಬ್ಬ ಇಲ್ಲ. ಹಾಗಾಗಿ 1 ತಿಂಗಳ ಬೋನಸ್ ಸ್ಯಾಲ್ರಿಯನ್ನು ಕೂಡ ಕೊಡಲಾಗತ್ತೆ. ಹಾಗಾಗಿ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ, ಫಾರೆಸ್ಟಲ್ಲಿ ಕೂಡ ಇದೆ ಅಂತ ಕೇಳ್ದಂಗಿದೆ ನಾನು, ಎಲ್ಲ ಬೇರೆ ಡಿಪಾರ್ಟ್ಮೆಂಟಲ್ಲಿ 12 ತಿಂಗಳೇ ಇರೋದು. ಬಟ್ ಪೊಲೀಸಲ್ಲಿ 1 ಮಂತ್ ಅಡಿಷ್ನಲ್ ಸ್ಯಾಲ್ರಿನ ಈ ಹುದ್ದೆಗಳಿಗೆಲ್ಲ ನೀಡ್ತಾರೆ. ಈಗ SI ಅವ್ರಿಗೂ ಕೊಡಬೇಕು ಅಂತ ಆಗಿದೆ. ಇದರ್ 13 ಮಂತ್ ಸ್ಯಾಲ್ರಿ. ಲೆಟ್ಸ್ ಗೋ. ಆಯ್ಕೆ ಪ್ರಕ್ರಿಯೆ 3 ಹಂತದಲ್ಲಿರುತ್ತೆ. ರಿಟರ್ನ್ ಟೆಸ್ಟ್ ಈಸ್ ಅ ಫಸ್ಟ್. ನೀವು ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಿರೋ ಎಲ್ರಿಗೂ ಎಕ್ಸಾಮ್ ಕೊಡ್ತಾರೆ, ಯಾರಿಗೂ ಇಲ್ಲಿ ಫಿಲ್ಟರ್ ಮಾಡಲ್ಲ. ಹೈಟ್ ಇದ್ದೀರೋ, ಹೈಟ್ ಇಲ್ಲೋ, ಫಿಟ್ ಇದ್ದೀರೋ, ಫಿಟ್ ಇಲ್ಲ, ಏನೂ ಟೆಸ್ಟ್ ಇಲ್ಲ. ಅಪ್ಲಿಕೇಶನ್ ಹಾಕಿದ್ದೀರಾ, ಫೀಸ್ ತುಂಬಿದ್ದೀರಾ ಅಂತ ಅಂದರೆ ನಿಮ್ಮನ್ನು ರಿಟರ್ನ್ ಟೆಸ್ಟಿಗೆ ಕೊಡ್ತಾರೆ ಎಲ್ಲರೂ. ಆನಂತರ ಸ್ಟಾರ್ಟ್ ಆಗುತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆ್ಯಂಡ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದರೆ ನಿಮ್ಮ ಹೈಟು, ವೆಯ್ಟು, ಅವ್ರು ಏನು ಕೇಳ್ತಾರೆ, ಚೆಸ್ಟು ಅವೆಲ್ಲ ಅದನ್ನು ಟೆಸ್ಟ್ ಮಾಡ್ತಾರೆ. ಎಂಡ್ಯೂರೆನ್ಸ್ ಟೆಸ್ಟ್ ಇದೆಯಲ್ಲ, ದಟ್ ಈಸ್ ನಿಮಗೆ ಸಹಿಷ್ಣುತೆ ಇದೆಯಾ ಅಂತ, ಓಡುವುದು, ಹಾರುವುದು, ಆ್ಯಂಡ್ ದೆನ್ ತೂಕ, ಗುಂಡು ಎಸೆಯುವುದು ಇವೆಲ್ಲ ಮಾಡ್ತಾರೆ. ದಟ್ಸ್ ಎಂಡ್ಯೂರೆನ್ಸ್ ಟೆಸ್ಟ್.
ಅದಕ್ಕೆ ರಿಟರ್ನ್ ಪರೀಕ್ಷೆಯ 1:5 ಪೀಪಲ್, ಅಂದರೆ ಈಗೇನು 4,000 ಹುದ್ದೆಗಳಿದೆ, 20,000 ಜನ ಇದಕ್ಕೆ ಎಲಿಜಿಬಲ್ ಆಗ್ತೀರಾ ದೇಹದಾಢ್ಯ ಸಹಿಷ್ಣುತಾ ಪರೀಕ್ಷೆಗೆ. ಅವೆರಡಕ್ಕೆ ಎಲಿಜಿಬಲ್ ಆದ ನಂತರ ಮುಗೀತಾ ಅಂದರೆ ಮುಗಿಲಿಲ್ಲ. ಅಲ್ಲೂ ಕ್ಲಿಯರ್ ಆದಮೇಲೆ 1:2 ಇದರಲ್ಲಿರುವಂಥ 4,000 ಹುದ್ದೆಗಳಿಗೆ 8,000 ಜನಕ್ಕೆ ಮೆಡಿಕಲ್ ಟೆಸ್ಟಿಗೆ ಕರ್ಕೋತಾರೆ. ಡಾಕ್ಟರ್ಗಳು ಡಿಸ್ಟಿಕ್ ಹಾಸ್ಪಿಟಲ್ಗಳಲ್ಲಿ ಅಥವಾ ಜಿಲ್ಲಾ ಮಟ್ಟದ ಹಾಸ್ಪಿಟಲ್ಗಳಲ್ಲಿ ನಿಮಗೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಆ ಮೆಡಿಕಲ್ ಟೆಸ್ಟ್ ಏನಿದೆ ಪ್ರೋಸೆಸ್ ಮುಂದೆ ತಿಳಿಸ್ತೀನಿ. ಅಲ್ಲಿ ನೀವು ಕ್ವಾಲಿಫೈ ಆದ್ರಿ ಅಂದರೆ ಯು ಆರ್ ಅಪಾಯಿಂಟೆಡ್ ಆ್ಯಸ್ ಎ ಪೊಲೀಸ್ ಕಾನ್ಸ್ಟೇಬಲ್. ಇಟ್ಸ್ ಎ ಗುಡ್ ಲೈಫ್, ಏನು ತೊಂದರೆ ಇಲ್ಲ. ಯಾರೋ ನಿಮಗೆ ಪೊಲೀಸ್ ಇಲಾಖೆಯಲ್ಲಿದ್ದವರು ಹಾಗಿದೆ ಹೀಗಿದೆ ಹೇಗಿದೆ ನಮ್ಮ ಬದುಕು ಅಂತ ಅಂದರೆ ಏನೂ ಇಲ್ಲದಾಗ ಬೇಕು. ಒಳಗೆ ಬರ್ತಿದ್ದಂಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಯಾವುದೇ ಹುದ್ದೆಗಿರಲಿ ಒಳಗೆ ಬರೋವರೆಗೂ ಹುದ್ದೆ ಇಲ್ಲ, ಬರಬೇಕು ಅಂತ. ಬಂದ ನಂತರ ಪೋಸ್ಟಿಂಗ್ ಪ್ರಾಬ್ಲಮ್, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು, ಮನೆ ಬಾಗಿಲಲ್ಲಿ ಕೆಲಸ ಬೇಕು ಅಂತ. ಹಾಗೆಲ್ಲ ಒತ್ತಡಕ್ಕೆ ಒಳಗಾಗಬೇಡ್ರಿ. ಇಟ್ಸ್ ಎ ಗುಡ್ ಜಾಬ್, ಗುಡ್ ಸ್ಯಾಲ್ರಿ, ಚೆನ್ನಾಗಿ ಬದುಕ್ಬೋದು. ಬನ್ನಿ ನೆಕ್ಸ್ಟ್ ಹಂತ 1 ಲಿಖಿತ ಪರೀಕ್ಷೆ ರೂಪುರೇಷೆ ಹೇಗಿರುತ್ತೆ ನೋಡ್ತಾ ಬರೋಣ. ಇದು 100 ಪ್ರಶ್ನೆಗಳ ಕ್ವಶನ್ ಪೇಪರ್ ಇರುತ್ತೆ. ಒಂದೊಂದು ಪ್ರಶ್ನೆಗೆ ಒಂದೇ ಮಾರ್ಕ್ಸ್. ಅಲ್ಲೇನು ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಮಾಡಿದೆ ಆ ಥರ ಇಲ್ಲ. ಒಂದು ಪ್ರಶ್ನೆಗೆ ಒಂದೇ ಮಾರ್ಕ್ಸ್ ಇರುತ್ತೆ. ಆಫ್ಲೈನ್ OMR ಅಂದರೆ OMRಲ್ಲಿ ಟಿಕ್ ಮಾಡೋದು, ಏನು ಆನ್ಲೈನು CBT ಟೆಸ್ಟ್ ಏನಲ್ಲ ಇದು. ನಂಬರ್ 2 90 ನಿಮಿಷ, 100 ಪ್ರಶ್ನೆ 90 ನಿಮಿಷ. ಅಲ್ಲಿಗೆ ಒಂದೊಂದು ಪ್ರಶ್ನೆಗೆ 1 ನಿಮಿಷನೂ ಇರಲ್ಲ, ಅನ್ನೋದು ಅರ್ಥ ಮಾಡ್ಕೋಬೇಕು. ಮೆಂಟಲ್ ಎಬಿಲಿಟಿ ಸೆಕ್ಷನ್ ಇದರಲ್ಲಿ ಕ್ವಶನ್ಗಳಿಗೆ 2-2.5 ನಿಮಿಷ ಬೇಕಾಗುತ್ತೆ. ಆವಾಗ ಬೇರೆ GK ಕ್ವಶನಲ್ಲಿ ಓಡಿಸ್ಕೊಂಡು ಹೋಗ್ತಾ ಇರಬೇಕು ನೀವು. 90 ಮಿನಿಟ್ಸ್ ಓನ್ಲಿ. ಆ್ಯಂಡ್ ದೆನ್ ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳು ಪ್ಲಸ್ 1 ಆಯ್ಕೆ ಇರುತ್ತೆ. 4+1 4 ಚಾಯ್ಸ್ ಇರುತ್ತೆ. ನೀವು ಅಟೆಂಡ್ ಮಾಡಿಲ್ಲ ಅಂದರೆ ನಾನು ಅಟೆಂಡ್ ಮಾಡಿಲ್ಲ ಅಂತ ಟಿಕ್ ಮಾಡೋಕ್ಕೂ ಒಂದು ಚಾಯ್ಸ್ ಕೊಟ್ಟಿರ್ತಾರೆ. 5th ಚಾಯ್ಸ್ ಅದು, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ನೆಗೆಟಿವ್ ಮಾರ್ಕಿಂಗ್ ಹೇಗಿರುತ್ತೆ ಅಂದರೆ 1/4 ಮಾರ್ಕ್ಸ್. ಅಂದರೆ ಒಂದು ಪ್ರಶ್ನೆ ತಪ್ಪು ಮಾಡಿದ್ರೆ ನೀವು ಉತ್ತರ ಬರೆದಿಲ್ಲ, 5ನೇ ಆಪ್ಷನ್ ಟಿಕ್ ಮಾಡಿದ್ದೀರಿ ಅಂದರೆ ನಿಮಗೇನು 0. ತಪ್ಪು ಉತ್ತರ ಕೊಟ್ಟಿದ್ದೀರಿ ಅಂತ ಅಂದರೆ ನೆಗೆಟಿವ್ ಮಾಡ್ತಾರೆ 0.25. ಅಲ್ಲಿಗೆ ಒಂದು ಪ್ರಶ್ನೆ ಸರಿ ಮಾಡಿದ್ರಿ, 4 ಪ್ರಶ್ನೆ ತಪ್ಪು ಮಾಡಿದ್ರಿ ಅಂದರೆ ನಿಮ್ಮ ಮಾರ್ಕ್ಸ್ 0 ಆಗಿರುತ್ತೆ. ಕೇರ್ಫುಲ್, ಹಾಗಾಗಿ ನೆಗೆಟಿವ್ ಮಾರ್ಕ್ಸ್ ಇದೆ ಅನ್ನೋದು. ದೆನ್ 5ನೇ ಆಯ್ಕೆ ಬಗ್ಗೆ KEAದವರು ಡಿಕ್ಲೇರ್ ಮಾಡಿದ್ದಾರೆ 5th ಚಾಯ್ಸ್ ಇರುತ್ತೆ ಅಂತ. 5th ಚಾಯ್ಸ್ ಅಂದರೆ ಏನೂ ಇಲ್ಲ, ನಾನು ಮೇಲಿನ ಯಾವುದೇ ಆಯ್ಕೆ ಪರಿಗಣಿಸ್ತಿಲ್ಲ ಅಂತ. ಅಂದರೆ ನೀವು ಯಾವುದೂ ಟಿಕ್ ಮಾಡಿಲ್ಲ ಅಂದರೆ ಆ 5th ಚಾಯ್ಸನ್ನು ರೌಂಡ್ ಮಾಡಬೇಕು. ಬಿಕಾಸ್ ಮಾಲ್ ಪ್ರಾಕ್ಟೀಸ್ ಆಗ್ತಾ ಇದೆ, ಆಫ್ಟರ್ ದಟ್ ಫಿಲ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ KEA ಹೊಸ ಇನಿಷಿಯೇಟಿವ್ ತೊಗೊಂಡಿದೆ. 5ನೇ ಚಾಯ್ಸು ನೀವೆಲ್ಲ ಬರ್ಕೊಂಡು ಹೋಗ್ತೀರಾ. ಲಾಸ್ಟ್ ಬೆಲ್ಲೂ ಕೂಡ ಆಗುತ್ತೆ. ಬೆಲ್ ಆದಮೇಲೆ 5 ಮಿನಿಟ್ ಟೈಮ್ ಕೊಡ್ತಾರೆ. ನೀವು ಟಕ್ 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 ಗ್ಲಾನ್ಸ್ ಮಾಡಿ ಯಾವುದನ್ನು ನೀವು ಫಿಲ್ ಮಾಡಿಲ್ವೋ 4 ಚಾಯ್ಸನ್ನು 5ನೇ ಚಾಯ್ಸ್ ಫಿಲ್ ಮಾಡಬೇಕು. ಆವಾಗ ನಿಮಗೆ ನೆಗೆಟಿವ್ ಮಾರ್ಕ್ ಬರಲ್ಲ. ನೀವೇನಾದರೂ 5ನೇ ಚಾಯ್ಸನ್ನು ಫಿಲ್ ಮಾಡಲಿಲ್ಲ, 5 ಬಾಕ್ಸ್ ಖಾಲಿ ಇತ್ತು ಅಂತ ಅಂದರೆ ನಿಮಗೆ 0.25 ಮಾರ್ಕ್ ಕಟ್ ಆಗುತ್ತೆ. ವೆರಿ ಕೇರ್ಫುಲ್. 5th ಚಾಯ್ಸ್ ಬಗ್ಗೆ ಹೊಸ ಇಂಟ್ರೊಡಕ್ಷನ್ ಇದು, ಗಮನ ಇರಲಿ. ಆ್ಯಂಡ್ ದೆನ್ ಪರೀಕ್ಷಾ ಪಠ್ಯಕ್ರಮ ಮತ್ತು ರಹಸ್ಯ ಅಸ್ತ್ರ ಅಂತ ಒಂದು ಹೆಡ್ಡಿಂಗನ್ನು ಕೊಟ್ಟಿದೆ ನಮಗೆ. ಏನಿದು? ಸಿಲೆಬಸ್ಸನ್ನು ಡಿಕ್ಲೇರ್ ಮಾಡಿದೆ KEA ಮೂಲಕ ಡಿಪಾರ್ಟ್ಮೆಂಟ್. ಸಾಮಾನ್ಯ ಜ್ಞಾನ ಮತ್ತು ವಿಜ್ಞಾನ, ಜನರಲ್ ನಾಲೆಡ್ಜ್ ಆ್ಯಂಡ್ ಸೈನ್ಸ್ ಅಂತ ಹೇಳುತ್ತೆ. ಜನರಲ್ ನಾಲೆಡ್ಜ್ ಅನ್ನೋದಕ್ಕೆ ಲಿಮಿಟ್ ಇಲ್ಲ. ಸಂಶೋಧನೆ, ಸಂಶೋಧಕರು ಏನು ಬೇಕಾದರೂ ಕೇಳ್ಬೋದು. ಅದಕ್ಕೂ ಒಂದು ಫ್ರೇಮ್ವರ್ಕ್ ಅಂದರೆ ಸ್ಟ್ಯಾಟಿಕ್ GK ಅಂತ ಫ್ರೇಮ್ವರ್ಕ್ ಇದೆ, ಅದರಲ್ಲಿ ಒಂದಿಷ್ಟು ಟ್ರೈ ಮಾಡ್ಬೋದು. ವಿಜ್ಞಾನ ಅಂತೂ ಒಂದು 20 ಪ್ರಶ್ನೆಗಳವರೆಗೂ ನಾವು ನೋಡಿದ್ದೀವಿ, 20 ಮಾರ್ಕ್ಸ್ವರೆಗೂ. ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಎನ್ವೈರ್ಮೆಂಟ್, ಎಕಾಲಜಿ ಈ ರಿಲೇಟೆಡಾಗಿ ನೋಡ್ಕೊಳ್ಳೇಬೇಕು. ಸ್ಕೂಲ್ ಬುಕ್ಕಲ್ಲಿರೋಂಥದ್ದು ಇದನ್ನೇನು ಸಿಕ್ಕಾಬಿಟ್ಟೆ ಬಿಯಾಂಡ್ ಏನಿರಲ್ಲ. 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಬುಕ್ ಒಳಗಿನ ವಿಜ್ಞಾನ ಇರುತ್ತೆ, 20ವರೆಗೂ ವೇಟೇಜ್ ಇರುತ್ತೆ. ಆ್ಯಂಡ್ ದೆನ್ ಭೂಗೋಳ ಮತ್ತು ಇತಿಹಾಸ, ಜಾಗ್ರಫಿ ಆ್ಯಂಡ್ ಹಿಸ್ಟರಿ ಸೇರಿಕೊಂಡು ಇವೆರಡೂ ಸೇರಿ ಒಂದು 25 ಮಾರ್ಕ್ಸ್ವರೆಗೂ ಇರುತ್ತೆ. ಜಾಗ್ರಫಿ ಆ್ಯಂಡ್ ಹಿಸ್ಟರಿ ಇಟ್ಸ್ ಅ ಗುಡ್ ಟಾಪಿಕ್ಸ್. ಇವು ವೇಟೇಜ್ ಇರೋ ಟಾಪಿಕ್ಕು. 6 to 10th ಈಸ್ ಎನಫು. ಬೇಕಿದ್ದರೆ ಹಿಸ್ಟ್ರಿ, ಜಾಗ್ರಫಿ PUನಲ್ಲೂ ಕೆಲವೊಂದು ಭಾಗ, PUನಲ್ಲಿ ಪೂರ್ತಿ ಬೇಕಂತೆಲ್ಲ ಓದ್ಕೋಬೋದು. ಭಾರತದ ಸಂವಿಧಾನ, ಇದಕ್ಕೆ ರೆಡಿ ರೆಕ್ನರ್ಗಳು ತೊಗೊಳ್ರಿ. PS ಗಂಗಾಧರ್ ಅವರ ಚಿಕ್ಕ ಸಂವಿಧಾನ ಪುಸ್ತಕ ಇದೆ. ಹುಸೇನಪ್ಪ ಸರ್ ಅವ್ರದ್ದು ಚಿಕ್ಕ ಸಂವಿಧಾನ ಪುಸ್ತಕ ಇದೆ. ಯಾಕಂದರೆ ದೊಡ್ಡ ದೊಡ್ಡ ಬುಕ್ಕನ್ನು ತಗೊಂಡು ಈಗ ಲಕ್ಷ್ಮೀಕಾಂತ್ ಅವ್ರ ಭಾರತ ಸಂವಿಧಾನವನ್ನು ನಾನೇ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ನಮ್ಮ ಟೀಮ್ ಜೊತೆ ಸೇರಿಕೊಂಡು. ಹಾಗಂತ ಅದನ್ನು ಓದ್ರಿ ಅಂತ ಹೇಳೋಕ್ಕಾಗಲ್ಲ, ಈಗ ಅಷ್ಟು ಟೈಮ್ ಇಲ್ಲ. PS ಗಂಗಾಧರ್ ಸರ್ ಅಥವಾ ಹುಸೇನಪ್ಪ ನಾಯಕ್ ಸರ್ ಅವ್ರದ್ದು ಚಿಕ್ಕ ಸಂವಿಧಾನ ಬುಕ್ ಇದೆ, ಅದು ತೊಗೊಂಡು ಓದ್ಕೊಂಡ್ರೆ ಸಾಕು. ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ಇದು ಇತಿಹಾಸದಲ್ಲೇ ಒಂದು ಭಾಗ. ನ್ಯಾಷನಲ್ ಮೂಮೆಂಟ್ ಬಗ್ಗೆ ಪೊಲೀಸ್ ಇಲಾಖೆಗೆ ಸ್ವಲ್ಪ ವಿಶೇಷ ಕಾಳಜಿ. ಒಂದು 10 ಪ್ರಶ್ನೆವರೆಗೂ ಇಲ್ಲಿ ನಿರೀಕ್ಷೆ ಮಾಡ್ತೀವಿ. ಮೆಂಟಲ್ ಎಬಿಲಿಟಿ ಒಂದು 10 ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ 10 ಬರುತ್ತೆ.
ನೈತಿಕ ಶಿಕ್ಷಣ ರಿಲೇಟೆಡ್ ಆಗಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದೀರಾ, ನಿಮ್ಗೆ ಇಂಥದ್ದೊಂದು ಇಶ್ಯೂ ಬಂದಿದೆ, ಹೇಗೆ ಫೇಸ್ ಮಾಡ್ತೀರಾ ಅಂಥ ಪ್ರಶ್ನೆಗಳು ಕೆಲವೊಂದು ಬಾರಿ ಎಕ್ಸಾಮಲ್ಲಿ ಬಂದಿದೆ. ಇದೊಂದು 5ವರೆಗೂ ಕೇಳ್ಬೋದು ಮ್ಯಾಕ್ಸಿಮಮ್. ಈ ಥರದಲ್ಲಿ ಪ್ರಶ್ನೆ ಪತ್ರಿಕೆ ಫ್ರೇಮ್ ಮಾಡಿದ್ದಾರೆ ಸಿಲೆಬಸ್. ಬಟ್ ನಾವು ಪ್ರೀವಿಯಸ್ QPs ಎಲ್ಲ ನೋಡಿದಾಗ ಇಷ್ಟಕ್ಕೆ ನಿಂತರೆ ಇಲ್ಲಿ ಎಕಾನಮಿ ಟಾಪಿಕೇ ಇಲ್ಲಲ್ಲ. ಎಕಾನಮಿ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಬಜೆಟಲ್ಲಿ ಏನು ಘೋಷಣೆ ಆಯಿತು, ಬಜೆಟ್ ಕಾರ್ಯಕ್ರಮ ಯಾವುದು, ಆ ಥರ ಈ ಥರ ಸೆಂಟ್ರಲ್ದಾಗಿರ್ಬೋದು, ಸ್ಟೇಟ್ ಆಗಿರ್ಬೋದು. ಹಾಗಾಗಿ ಅದು ಲಿಮಿಟೆಡ್, ತುಂಬ ಡೆಪ್ತಾಗಿ ಓದೋದೇನು ಬೇಕಾಗಿಲ್ಲ. ಎಕಾನಮಿ, ಕರ್ನಾಟಕ ಪೊಲೀಸ್ ಸಿಸ್ಟಮ್ ಬಗ್ಗೆ, ಸೆಟಪ್ ಬಗ್ಗೆ ಬರುತ್ತೆ. ಹೈಯೆಸ್ಟ್ ಆಫೀಸರ್ ಯಾರು, ಲೋಯೆಸ್ಟ್ ಆಫೀಸರ್ ಯಾವುದು, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಎಲ್ಲಿದೆ, ಎಷ್ಟು ವಲಯಗಳಿದೆ, ಜೋನ್ಸ್ಗಳು, ಆ ಥರ ಎಲ್ಲ ಪ್ರಶ್ನೆಗಳು, ಕಮಿಷನರೇಟ್ಗಳು ಎಷ್ಟಿದೆ, ಈ ಥರ ಎಲ್ಲ ಪ್ರಶ್ನೆಗಳು ಬರ್ತವೆ. ಕೆಲವೊಮ್ಮೆ ಬರೋದೇ ಇಲ್ಲ. ಹಾಗಾಗಿ ಇದನ್ನು ಕೂಡ ಕಲಿಬೇಕಾಗುತ್ತೆ. ಪ್ರಮುಖ ಕಾಯ್ದೆಗಳು, ಮೊದಲೆಲ್ಲ IPC CRPC ಕೆಲವು ಪ್ರಶ್ನೆಗಳು ಬರ್ತಾಯಿತ್ತು. ಈಗ IPC CRPC ಇಲ್ಲ. BNS ಇದೆ. BNS ನ್ಯಾಯ ಸಂಹಿತ ಇವೆಲ್ಲ ಇದೆಯಲ್ಲ, ಅದ್ರ ಬಗ್ಗೆ ರಿಲೇಟೆಡ್ ಆಗಿ ಒಂದಿಷ್ಟು ಮೇನ್ ಹೈಲೈಟ್ಸ್ಗಳು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಇದ್ರ ಬಗ್ಗೆ ಪ್ರಶ್ನೆಗಳು ಆಗಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಇದಕ್ಕೆ ನೀವು ಸ್ಪೆಷಲ್ ಪ್ಯಾಕೇಜ್, ಸ್ಪೆಷಲ್ ಟೂಲ್, ಸ್ಪೆಷಲ್ ಗೈಡೆನ್ಸ್ ಮೂಲಕ ರೆಡಿ ಆಗಬೇಕು. ನೆಕ್ಸ್ಟ್ ಬರೋಣ, ದೇಹದಾಢ್ಯತೆ. ಫಿಸಿಕಲ್ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ಗೆ ಬಂದಾಗ ಪುರುಷರಿಗೆ 168 ಸೆಂಟಿಮೀಟ್ರ್ ಎತ್ತರ, 168, 5 ಅಡಿ 6 ಇಂಚು, 5.5 ಅಡಿಗಿಂತ ಒಂದು ಚೂರು ಮೈನ್ಯೂಟ್ ಜಾಸ್ತಿ ಬೇಕಾಗತ್ತೆ. ಎದೆ ನಾರ್ಮಲ್ ಇದ್ದಾಗ 81, ಎಕ್ಸ್ಟೆಂಡ್ ಮಾಡಿದಾಗ 86, ಬ್ರೀತ್ ತಗೊಂಡಾಗ ಅಷ್ಟು ಇದ್ದುಬಿಟ್ರೆ ನೀವು ಅಲ್ಲಿ ಕ್ವಾಲಿಫೈ ಆಗ್ತೀರಾ. ಬೇರೆ ಏನು ಮಾಡಲ್ಲ. ಹೈಟು ಆ್ಯಂಡ್ ಚೆಸ್ಟು ಇಷ್ಟು ಕ್ವಾಲಿಫೈ ಮಾಡಿದ್ರೆ ಯು ಆರ್ ಎಲಿಜಿಬಲ್, ಒಳಗೆ ತಗೋತಾರೆ. ಹೆಣ್ಮಕ್ಳು 157, 5.2 ಇಂಚಸ್, 5 ಅಡಿ 2 ಇಂಚು ಎತ್ತರ, 45 kg ತೂಕ ಇರಬೇಕು. ಈಗಿನೆಲ್ಲ ಹೆಣ್ಮಕ್ಳು ಅಂಡರ್ ವೆಯ್ಟ್ ಇರ್ತೀರಿ. ಸ್ವಲ್ಪ 45 kg ತೂಕ ಇದ್ದರೆ ನೀವು ಇನ್ ಆಗ್ತೀರಾ ಅಂತ ಅರ್ಥ. ಅರಣ್ಯವಾಸಿ ಬುಡಕಟ್ಟು ಅಭ್ಯರ್ಥಿಗಳಿಗೆ ಸ್ವಲ್ಪ ಎಕ್ಸೆಂಪ್ಷನ್ ಇದೆ, ಕಡಿಮೆ ಸ್ವಲ್ಪ ಕೊಟ್ಟಿದ್ದಾರೆ. ಬಿಕಾಸ್ ಅವರು ದೈಹಿಕವಾಗಿ, ಜಾಗ್ರಫಿಕಲಿ ಮತ್ತು ಫಿಸಿಕಲಿ ಆ ಕಾರಣ ಕಡಿಮೆ ಇರ್ತಾರೆ. ದಟ್ ರೀಸನ್ ಸ್ವಲ್ಪ ಕಡಿಮೆ ಕೊಡಲಾಗಿದೆ. ನೆಕ್ಸ್ಟ್ ಇರೋದೇ ಹಬ್ಬ. ಇದನ್ನು ಬರೀ ಹಬ್ಬನಲ್ಲ, ಮಾರಿ ಹಬ್ಬ ಅಂತ ಕರಿಬೇಕಾಗತ್ತೆ. ಇಲ್ಲಿ ಕ್ವಾಲಿಫೈ ಆಗೋದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಲ್ಲಿ ವೆರಿ ಇಂಪಾರ್ಟೆಂಟ್. ಪುರುಷರಿಗೆ 1600 ಮೀಟರ್ ಓಟ, 1.5 ಕಿಲೋಮೀಟರ್ಗಿಂತ 100 ಮೀಟರ್ ಜಾಸ್ತಿ, 6 ನಿಮಿಷ 30 ಸೆಕೆಂಡಲ್ಲಿ ಓಡಬೇಕು. ಇದನ್ನು ನೋಡ್ತಾ ಇದ್ದಾಗೆ ಮಾಡ್ತೀನೇನೋ ಅನಿಸುತ್ತೆ. ಒಂದು ಸರಿ ಗ್ರೌಂಡ್ಗೆ ಹೋಗಿ ಟೈಮ್ ಇಟ್ಕೊಂಡು ಓಡಿ ನೋಡ್ರಿ, ಆವಾಗ ಗೊತ್ತಾಗುತ್ತೆ ನಾನು ಎಲ್ಲಿದ್ದೀನಿ ಅಂತ. ನಂಬರ್ 2, ಅಲ್ಲಿ ಕ್ಲಿಯರ್ ಆಗ್ತಾ ಇದ್ದಂಗೆ ಜಿಗಿತ ಕರ್ಕೊಂಡು ಹೋಗ್ತಾರೆ. ಹೈ ಜಂಪ್ ಆರ್ ಲಾಂಗ್ ಜಂಪ್ ಎರಡಲ್ಲಿ 1 ಮಾಡ್ಬೋದು. 3 ಅವಕಾಶ ಕೊಡ್ತಾರೆ, 3 ಚಾನ್ಸಲ್ಲಿ ರೀಚ್ ಆದರೆ ಸಾಕು. ಹೈ ಜಂಪ್ ಆದರೆ 1.2 ಮೀಟರ್, ಲಾಂಗ್ ಜಂಪ್ ಆದರೆ 3.8 ಮೀಟರನ್ನು ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಅಲ್ಲಿಗೆ ಓಡಾಯಿತು, ಜಂಪ್ ಮಾಡಾಯಿತು ಆಗ್ತಿದ್ದಂಗೆ ಶಾರ್ಟ್ ಪುಟ್ ಕಡೆ ಕರ್ಕೊಂಬರ್ತಾರೆ. 7.25 kg ತೂಕದ ಒಂದು ಗುಂಡು ಕೊಡ್ತಾರೆ, ಗುಂಡು ಎಸೆತ. ಶಾರ್ಟ್ ಪುಟ್ಟನ್ನು 5.6 ಮೀಟರ್ ದೂರ ಎಸ್ದ್ರಿ ಅಂದರೆ ನೀವು ಎಂಡ್ಯೂರೆನ್ಸ್ ಟೆಸ್ಟ್ ಪಾಸ್ ಮಾಡಿದ್ರಿ. ರಿಟರ್ನ್ ಟೆಸ್ಟ್ ಎಷ್ಟು ಇಂಪಾರ್ಟೆಂಟೋ ಪುರುಷ ಅಭ್ಯರ್ಥಿಗಳಿಗೆ ದಿಸ್ ಈಸ್ ಆಲ್ಸೋ ಸೇಮ್ ಇಂಪಾರ್ಟೆಂಟ್. ಯಾಕಂದರೆ ಇದು ಒಂಚೂರು ಮೈ ಮರೆತರೆ ನೀವು ಕ್ಲಿಯರ್ ಮಾಡೋಕ್ಕಾಗಲ್ಲ. ನನ್ನ ಇನ್ಸ್ಟಿಟ್ಯೂಟಲ್ಲಿ ಗೈಡೆನ್ಸ್ ತೊಗೊತಿದ್ದ ಹುಡುಗರು ವೆರಿ ಬ್ರಿಲಿಯಂಟ್, 80+ ತುಂಬ ಜನ ಮಾಡ್ತಾಯಿದ್ರು. ಬಟ್ ಇಲ್ಲಿ ಬಿದ್ದೋಗ್ತಾಯಿದ್ರು. ಎಷ್ಟು ಅಂದರೆ 5 ಅಟೆಂಪ್ಟಲ್ಲೂ ಕ್ಲಿಯರ್ ಮಾಡಿಲ್ಲ ಕೆಲವರು. ಹಾಗಾಗಿ ಭಾಳ ಕೇರ್ಫುಲ್ ಇರಿ. ಮಹಿಳೆ, ತೃತೀಯಲಿಂಗ, ಮಾಜಿ ಸೈನಿಕರಿಗೆಲ್ಲ ಇಷ್ಟು ಟಫ್ ಇಲ್ಲ. 400 ಮೀಟ್ರ್ ಓಟ 2 ನಿಮಿಷದಲ್ಲಿ ಕ್ಲಿಯರ್ ಮಾಡಿದ್ರೆ ಸಾಕು. ಎತ್ತರ ಜಿಗಿತ, ಉದ್ದ ಜಿಗಿತನೂ ಕಡಿಮೆ ಹೈಟ್ ಕೊಟ್ಟಿದ್ದಾರೆ. 0.9 ಮೀಟರ್, 2.5 ಮೀಟರ್ ಇದೆ. ಅವೆರಡರಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರಾಯ್ತು. ಗುಂಡು ಎಸೆತ ಕೂಡ 4 kg ಗುಂಡಿದು. ಹಿಂಗೆ ಎಸರೆ ಸಾಕು 3.75 ಬೀಳುತ್ತೆ. ಹೆಣ್ಮಕ್ಳೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರು ನೀವು ಈ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟನ್ನು ಕ್ಲಿಯರ್ ಮಾಡ್ತೀರಾ. ನೆಕ್ಸ್ಟ್ ಮೆಡಿಕಲ್ ಟೆಸ್ಟನ್ನು ಹೇಳ್ಬೋದಷ್ಟೇ, ಅದು ಹೀಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ವಿಷನ್ ಟೆಸ್ಟ್ ಇರುತ್ತೆ, ದೂರದೃಷ್ಟಿ, ಸಮೀಪ ದೃಷ್ಟಿ. ಸುಮ್ಮನೆ ನಿಮ್ಮದು ಈ ಸಮೀಪ ದೃಷ್ಟಿ, ದೂರದೃಷ್ಟಿ ಇದರಿಂದ ತುಂಬ ವೇರಿ ಇದ್ದರೆ ನೀವು ಅಷ್ಟೆಲ್ಲ ಎಫರ್ಟ್ ಹಾಕೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನಿಮ್ಮನ್ನು ಕಟ್ ಮಾಡಿ ಬಿಸಾಡ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಗಮನ ಇರಲಿ. ಹಿಯರಿಂಗ್ ಡಿಸ್ಪ್ಯಾರಿಟಿ, ಶ್ರವಣ ಶಕ್ತಿ ಹೇಗಿದೆ ಅಂತ ರೆನ್ನೆಸ್ಸು, ವೆಬ್ಬರು, ವರ್ಟಿಗೋ ಟೆಸ್ಟೆಲ್ಲ ಮಾಡ್ತಾರೆ. ಆ್ಯಂಡ್ ಅಪಧಮನಿ, ಊತ, ನಾಕ್ ನೀ, ಫ್ಲ್ಯಾಟ್ ಫುಟ್ಟು, ಬೋ ಎಗ್ಸು ಇವೆಲ್ಲ ಟೆಸ್ಟ್ ಮಾಡ್ತಾರೆ. ಇವಿಷ್ಟು ಮೆಡಿಕಲ್ ಟೆಸ್ಟ್ಗಳು. ಇವೆಲ್ಲ ಇದೇ ನಮ್ಮ ಪ್ರಾಬ್ಲಮ್ ಇದೆ ಅಂದರೆ ಸುಮ್ಮನೆ ಮೈಕೈ ನೋವು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬೇರೆ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಿರಿ. ಇನ್ನೂ ಬೇಕಾದಷ್ಟು ನೋಟಿಫಿಕೇಷನ್ಗಳಿದೆ. ಲೆಟ್ಸ್ ಗೋ. ಕೆಲವೊಂದು ಸೂತ್ರಗಳು ನಮ್ಮ ಕಡೆಯಿಂದ ಅಂದರೆ ಡೂಸ್ ಆ್ಯಂಡ್ ಡೋಂಟ್ಸನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ. 2002ನಲ್ಲಿ ಮೊದಲ CET ಆರಂಭ ಆಯಿತು. ನಾನು ಬರೆದ ಪರೀಕ್ಷೆ. ಅಲ್ಲಿಂದ ಇಲ್ಲಿವರೆಗೂ ಒಂದು 25-30-70 ಪ್ರಶ್ನೆ ಪತ್ರಗಳು ಸಿಗ್ತವೆ. ಅಟ್ಲೀಸ್ಟ್ ಒಂದು 20 ಪೇಪರ್ ಆದರೂ ನೀವು ರಿವೈಸ್ ಮಾಡಬೇಕು, ಹೇಗಿತ್ತು ಅಂತ ನೋಡ್ಕೊಳ್ಳೋದಕ್ಕೆ. ಆ್ಯಂಡ್ ದೆನ್ ಪ್ರಶ್ನೆ ಪತ್ರಗಳು ನೋಡ್ಕೊಂಡ ನಂತರ ಪ್ರತಿನಿತ್ಯ ಓದಬೇಕು, ಪ್ರತಿನಿತ್ಯ ಓಡಬೇಕು.
ಓದು ಓಡು ಎರಡೂ ಮಾಡ್ತಾ ಇರಬೇಕಾಗತ್ತೆ. ಆ್ಯಂಡ್ ದೆನ್ ಬೆಳಿಗ್ಗೆ ಸ್ವಲ್ಪ ಹೆಲ್ದಿ ಅಂದರೆ ಬಿಸಿನೀರನ್ನು ಕುಡಿದು ಬಾಡಿನ ಸ್ವಲ್ಪ ರೆಡಿ ಮಾಡಿಕೊಂಡು, ಆನಂತರ ಸ್ವಲ್ಪ ಈಗೆಲ್ಲ ನಮ್ಮ ನಾರ್ಮಲ್ ಆಹಾರದಲ್ಲಿ ಎಲ್ಲ ನ್ಯೂಟ್ರಿಷನ್ ಇದೆ ಅಂತ ನನ್ನ ನಂಬಿಕೆ ಇಲ್ಲ. ಸ್ವಲ್ಪ ಸಪ್ಲಿಮೆಂಟ್ಸ್ಗಳನ್ನೆಲ್ಲ ಬೇಕಿದ್ರೆ ತೊಗೊಳ್ರಿ, ಪ್ರೋಟೀನ್ ಸಪ್ಲಿಮೆಂಟ್ಸು, ಕೆಲವೊಂದು ವಿಟಮಿನ್ ಸಪ್ಲಿಮೆಂಟ್ಸು, ಏನು ಬೇಕು ನಿಮ್ಗೆ, ಏನು ಲ್ಯಾಗ್ ಇದೆ ನೋಡಿಕೊಂಡು ರೆಡಿ ಆಗ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಮೀಸಲಾತಿ ಪ್ರಮಾಣ ಪತ್ರಗಳು ಅವೆಲ್ಲ ರೆಡಿ ಇರಬೇಕು. ಅದ್ರ ಬಗ್ಗೆ ನೀವು ಸೆಕೆಂಡ್ ಥಾಟೇ ಮಾಡಬೇಡ್ರಿ, ಡಾಕ್ಯುಮೆಂಟ್ ಫಸ್ಟ್ ಪ್ರಿಯಾರಿಟಿಲಿ ರೆಡಿ ಮಾಡ್ಕೊಳ್ರಿ. ಆ್ಯಂಡ್ ದೆನ್ 6 to 10th ಬುಕ್ಕು ವಿಶೇಷವಾಗಿ ಕರ್ನಾಟಕವನ್ನು ಫೋಕಸ್ ಮಾಡಿ ಅಧ್ಯಯನ ಮಾಡಿಕೊಡ್ರಿ. ಆ್ಯಂಡ್ ದೆನ್ ನಿಮ್ಮ ಸ್ಟ್ರೆಂತು, ವೀಕ್ನೆಸ್ಸು, ಅಪಾರ್ಚುನಿಟಿ, ಥ್ರೆಟ್ಸು ಎಲ್ಲ ಯೋಚನೆ ಮಾಡಿಕೊಂಡು ಪ್ರಿಪೇರ್ ಸ್ಟಾರ್ಟ್ ಮಾಡಿರಿ. ಆ್ಯಂಡ್ ದೆನ್ ಮಾಡಬಾರ್ದು ಅಂದರೆ ಪೋಸ್ಟ್ಪೋನ್ ಮಾಡೋದು, ನಾಳೆ ಮಾಡೋಣ, ಆಮೇಲೆ ಮಾಡೋಣ, ಟೈಮೇ ಇಲ್ಲ, ಈಗ ಮಾಡಲೇಬೇಕು. ನಂಬರ್ 2, ಸಮಯದ ನಿರ್ಲಕ್ಷ್ಯ ಮಾಡಬೇಡ್ರಿ. ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಹಾಕ್ಕೊಂಡು ಸುಮ್ಮನೆ ಕನ್ಫ್ಯೂಷನ್ಗೆಲ್ಲ ಒಳಗಾಗಬೇಡ್ರಿ. ಅದೆಲ್ಲ ಹೇಳ್ತಾರೆ KA ನೋಟಿಫಿಕೇಷನಲ್ಲಿ, ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ. ಅಶಿಸ್ತು, ದುರಭ್ಯಾಸ, ಅಕ್ರಮಗಳಿಗೆ ಟ್ರೈ ಮಾಡಬೇಡ್ರಿ. ಅಂದರೆ ನಿಮ್ಮದೇನೋ ಈಗ ಗುಟ್ಕಾ ತಿಂತಾಯಿದ್ದೀನಿ, ಸ್ವಲ್ಪ ದಮ್ ಹೊಡಿತಾ ಇದ್ದೀನಿ ಅಂತಂದರೆ ನಿಮಗೆ ದಮ್ ಇರಲ್ಲ ಅಂತ ಅರ್ಥ. ಬಿಕಾಸ್ 1600 ಮೀಟ್ರ್ ಓಡಬೇಕಂದ್ರೆ ಇವೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಆಗೋದಿಲ್ಲ. ಹಾಗಾಗಿ ಅವನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಒಂಥರ ಯೋಗಿ ಟೈಪ್, ಸೋಲ್ಜರ್ ಟೈಪಲ್ಲಿ ರೆಡಿ ಆಗೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೆನ್ ಏನೇನು ಮಾಡ್ಬೋದು? ಮೂಲ ಸಂಪನ್ಮೂಲಗಳು, ಸ್ಕೂಲ್ ಬುಕ್ಸ್ಗಳು, ಎಕ್ಸ್ಪರ್ಟ್ ಆಥರ್ಸ್ಗಳಿದ್ದಾರೆ. ಇದಕ್ಕೋಸ್ಕರನೇ ಎಕ್ಸ್ಕ್ಲೂಸಿವ್ ಹುಸೇನಪ್ಪ ಸರ್ ಆಗಿರ್ಬೋದು, PS ಗಂಗಾಧರ್ ಸರ್ ಆಗಿರ್ಬೋದು, ಗರಣಿ ಕೃಷ್ಣಮೂರ್ತಿಯವರು, ರಾಘವೇಂದ್ರ ಶಿಡ್ಲಘಟ್ಟ ಅವರು, R ಮಂಜುನಾಥ್ ಸರು, ಈ ಥರ ಮಲ್ಟಿಪಲ್ ಆಥರ್ಸ್ಗಳು ಒಳ್ಳೊಳ್ಳೆ ಬುಕ್ ಇದೆ. ಆ ಥರ ಬುಕ್ ಓದ್ರಿ. ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ಕೈಪಿಡಿ ಅಂತ ಎಲ್ಲೋ ಮಾರ್ಕೆಟಲ್ಲಿ ತಂದು ಅದನ್ನು ಓದ್ಕೊಂಡು ಟೈಮ್ ಹಾಳು ಮಾಡ್ಕೊಬೇಡ್ರಿ. 40ರಿಂದ 50 ಮಾರ್ಕ್ಸ್ ತೆಗಿಬೋದು ಅದರಿಂದ. ಬಂದಿರುತ್ತೆ, ಅವ್ರು ಹೇಳಿರ್ತಾರೆ 40ರಿಂದ 50 ಬಂದಿದೆ ಅಂತ, 50 ಬಂದಿರುತ್ತೆ. ಬಟ್ ಎಕ್ಸಾಮ್ ಗೆಲ್ಲೋದಕ್ಕೆ 70ರಿಂದ 80 ಬೇಕು. ಹಾಗಾಗಿ ರೆಡಿ ರೆಕನರ್ಗಳು ಹಿಡ್ಕೊಳ್ಳೋ ಬದಲು ಒಂದಿಷ್ಟು ಆಥರ್ಗಳು, ಟೆಕ್ಸ್ಟ್ ಬುಕ್ಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಮ್ಯಾಗ್ಝಿನ್, ಸ್ಪರ್ಧಾ ವಿಜೇತ, ಸ್ಪರ್ಧಾರಿವು, ಈ ಥರ ಒಳ್ಳೆ ಮ್ಯಾಗ್ಝಿನ್ಗಳು ಓದ್ರಿ, ಚಾಣಕ್ಯ ಮ್ಯಾಗ್ಝಿನ್ ಎಲ್ಲ. ಆ್ಯಂಡ್ ದೆನ್ ವಾರ್ತಾಪತ್ರಿಕೆಗಳು ಓದೋಕ್ಕೆ ಈಗ ಟೈಮ್ ಇದೆ, ಬಟ್ 45 ದಿನದಲ್ಲಿ ಓದಿದ್ದು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ದಟ್ ರೀಸನ್ ಯು ಗೋ ಟು ಮ್ಯಾಗ್ಝಿನ್. ಜನವರಿಯಿಂದ ಒಂದಿಷ್ಟು ಮ್ಯಾಗ್ಝಿನ್ ಓದ್ಕೊಳ್ಳೋದು ಬೆಟರ್ ಅಂದ್ಕೋತೀನಿ. ಆ್ಯಂಡ್ ದೆನ್ ಸಾಧನಾ ಅಕಾಡೆಮಿ ನಮ್ಮ ಆ್ಯಂಡ್ರಾಯ್ಡ್ ಆ್ಯಪ್ ಇದೆ, ವೆಬ್ಸೈಟಲ್ಲಿ ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ. ಯೂಟ್ಯೂಬ್ ಕ್ಲಾಸಸ್ಗಳನ್ನ ಕೂಡ ಯೂಸ್ ಮಾಡ್ಕೋಬೋದು. ವೀಕ್ಲಿ ಟೆಸ್ಟ್ ಸೀರೀಸ್, ಎಕ್ಸಾಮ್ ವಾರಿಯರ್ ಬೂಟ್ ಕ್ಯಾಂಪ್ ಅಟೆಂಡ್ ಮಾಡಿ. ಆ್ಯಂಡ್ ದೆನ್ ಸಾಧನದಲ್ಲೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ ಈಗಾಗಲೇ ಇದ್ದು ಒಂದು 80ರಿಂದ 100 ಜನ ಹುಡುಗರು ಅಷ್ಟೇ ಇದ್ದಾರೆ. ಅದ್ರ ಜೊತೆ ನೀವು ಸೇರಿಕೊಂಡ್ರೆ ನಿಮಗೂ ಕೂಡ ಬೆಸ್ಟ್ ಗೈಡೆನ್ಸನ್ನು ಮಾಡುವಂಥ ಪ್ರಯತ್ನ ನಮ್ಮ ಟೀಮ್ ಮಾಡುತ್ತೆ. ಆ್ಯಪ್ ವೆಬ್ಸೈಟ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿರಿ, ಒಳ್ಳೆ ಅಚೀವ್ ಮಾಡಿರಿ. ನಿಮಗೆಲ್ಲರಿಗೂ ಶುಭವಾಗಲಿ. ಬಿಕಾಸ್ ಭಾಳ ದಿನದ ಕಾಯುವಿಕೆ ಇದು. ಈ ಹುದ್ದೆಗಳು ಈಗ ನೋಟಿಫೈ ಆಗಿದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಜೊತೆ ನಾನು ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ಕೆಲಸ ಮಾಡ್ತೀನಿ. ಯೂಟ್ಯೂಬಲ್ಲೂ ಕ್ಲಾಸಸ್ ಇರುತ್ತೆ, ಕೋರ್ಸಲ್ಲೂ ಕ್ಲಾಸಸ್ ಇರುತ್ತೆ. ಯೂಸ್ ಮಾಡ್ಕೊಳ್ಳಿ. ನಮಸ್ಕಾರ.